ಇದು ಡಿಜಿಟಲ್ ಯುಗ. ನಮಗೆ ಏನೇ ಬೇಕಾದರೂ ಬೆರಳ ತುದಿಯಿಂದ ಆನ್ಲೈನ್ ಆರ್ಡರ್ ಮಾಡಿ ಕುಳಿತುಕೊಂಡಲ್ಲೇ ನಮಗೆ ಬೇಕಾದಂತಹ ತಿನಿಸು, ತಿಂಡಿ, ಮನೆ ಬಳಕೆಯ ವಸ್ತುಗಳನ್ನು ತರಿಸಿಕೊಳ್ಳಬಹುದು. ಈಗಿನ 5G ದುನಿಯಾದಲ್ಲಿ ದೇಶದ 70-80% ಜನ ಇದೀಗ ಆನ್ಲೈನ್ ಮಾರ್ಕೆಟಿಂಗ್ ಮೇಲೆ ಅವಲಂಬಿತರಾಗಿದ್ದಾರೆ. ಅಷ್ಟೊಂದು ಉಪಯುಕ್ತವಾಗಿದೆ ಈ ಆನ್ಲೈನ್ ಮಾರ್ಕೆಟಿಂಗ್. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜನ ಇ-ಕಾಮರ್ಸ್ ಸೈಟ್ಗಳಿಂದ ತಮ್ಮ ದುಬಾರಿ ಖರೀದಿಗಳ ಬದಲಿಗೆ ಕಲ್ಲುಗಳು ಅಥವಾ ಸಾಬೂನುಗಳಂತಹ ತಪ್ಪಾದ ವಸ್ತುಗಳನ್ನು ಸ್ವೀಕರಿಸಿದ ಆನ್ಲೈನ್ ಹಗರಣಗಳ ಕುರಿತು ಅನೇಕ ವರದಿಗಳು ಸಾಕಷ್ಟು ವರದಿಯಾಗಿದ್ದು ಕೂಡ ನಮ್ಮ ಗಮನದಲ್ಲಿದೆ. Wow! My goodness! My goodness! बड़े पत्थर! Oh wow! Look at this! हाँ इधर आइए भैया भैया ये लीजिए. ಆದರೆ ಈಗ ನಾವು ತೋರಿಸುವ ಈ ಆನ್ಲೈನ್ ಅವಾಂತರದ ಬಗ್ಗೆ ನೀವು ನೋಡಿದ್ರೆ ಒಂದು ಕ್ಷಣ ನಿಮ್ಮ ಹೃದಯದ ಬಡಿತ ನಿಂತು ಹೋಗಬಹುದು ಅಂತಹ ಆನ್ಲೈನ್ ಅವಾಂತರ ಇದು. ಅರೆ ಅದೇನು ಅಂತೀರಾ? ಈ ವಿಡಿಯೋವನ್ನ ನೋಡಿ. ಹೌದು, ಮೊನ್ನೆಯಷ್ಟೇ ಬೆಂಗಳೂರಿನ ದಂಪತಿಗಳು ಅವರು ತಮ್ಮ ಅಮೆಜಾನ್ ಪ್ಯಾಕೇಜ್ನಲ್ಲಿ ಜೀವಂತ ನಾಗರಹಾವನ್ನ ಕಂಡು ಕಗ್ಗಾಬಿಕ್ಕಿಯಾದ ಘಟನೆ ಬೆಂಗಳೂರಿನ ಸರ್ಜಾಪುರದಲ್ಲಿ ನಡೆದು ಹೋಗಿದೆ. ಈ ದಂಪತಿಗಳು ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಕ್ಸ್ ಬಾಕ್ಸ್ ನಿಯಂತ್ರಕವನ್ನ ಆರ್ಡರ್ ಮಾಡಿದ್ರು. ಆದ್ರೆ ಪೆಟ್ಟಿಗೆಯಿಂದ ತೆವಳುತ್ತಾ ಇರುವಂತಹ ನಾಗರಹಾವು ನೋಡಿ ದಂಗಾಗಿ ಹೋಗಿದ್ದಾರೆ. ಈ ಬಗ್ಗೆ ತನ್ವಿ ಅನ್ನುವಂತಹ ಮಹಿಳೆ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಈ ಬಗ್ಗೆ ಅಮೆಜಾನ್ ಬಗ್ಗೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದನ್ನ ನೋಡಿದ ನೆಟ್ಟಿಗರು ವಿವಿಧ ಬಗೆಯ ಕಾಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ವತಃ ಅಮೆಜಾನ್ ಪ್ರತಿಕ್ರಿಯಿಸಿ ದಂಪತಿಗಳಲ್ಲಿ ಕ್ಷಮೆ ಯಾಚಿಸಿ ಮೊತ್ತವನ್ನ ವಾಪಸ್ಸು ಮಾಡಿದೆ. ಸದ್ಯ ಈ ಒಂದು ಅಮೆಜಾನ್ ಆನ್ಲೈನ್ ಅವಾಂತರ ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ.